ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 11:30 ಇವಾಗ ಟೈಮು. ಕಾಲ್ ಬಂತು ನನಗೆ. ಸೊ ಹೊಳಲ್ಕೆರೆ ರಸ್ತೆಯಲ್ಲಿ ರೆಸ್ಕ್ಯೂ ಅಂತ. ಸರಿ ಆಯಿತು, ವೆಯ್ಟ್ ಮಾಡಿ ಬರ್ತೀನಿ ಅಂದೆ. ಅದು ನಾಯಿಮರಿಗೆ ಆಕ್ಸಿಡೆಂಟ್ ಸಿವಿಯರ್ ಆಗಿದೆ. ಆಮೇಲೆ ನೋಡಿದ್ರೆ ಮತ್ತೆ ಕಾಲ್ ಮಾಡಿ, ಇಲ್ಲ ನಾವೇ ಕರ್ಕೊಂಬರ್ತೀವಿ, ಅಡ್ರೆಸ್ ಹೇಳಿ ಅಂತ ಅಂದಿದ್ದಾರೆ. ಸೊ ಅದು ಅಡ್ರೆಸ್ ಹೇಳಿದ್ದೀನಿ, ನಮ್ಮನೆ ಹತ್ರನೇ ಬರೋಕ್ಕೆ ಹೇಳಿದ್ದೀನಿ. ನೋಡ ಬನ್ನಿ ಏನಾಗಿದೆ ಅಂತ. ಅವರೇ ಕರ್ಕೊಂಬರ್ತೀನಿ ಅಂದರು. ಸೊ ಇವಾಗ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತೀನಿ ಅಡ್ರೆಸ್ಸಲ್ಲಿ. ಕಾಯ್ತಾ ಇದ್ದೆ ನನ್ನ ಸ್ಪಾಟಲ್ಲಿ. ಫೋನ್ ಬಂತು ಇವಾಗಿನ್ನ, ಅರ್ಧ ದಾರಿಲಿ ಬರ್ತಾ ಇದ್ವಿ ಮೇಡಮ್, ಇದು ಹೋಗ್ಬಿಡ್ತು ಅಂತ. ಸೊ ಯಾ, ದಿಸ್ ಇಸ್ ಅಬೌಟ್ ದ ರೆಸ್ಕ್ಯೂ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಒಂದು ಕಾಲ್ ಬಂತು, ಹೋಗ್ತಾ ಇದ್ದೀವಿ. ನಾನು ಮತ್ತು ಪವನ್ ಹೋಗ್ತಾ ಇದ್ದೀವಿ. ನನಗೂ ಹುಷಾರಿಲ್ಲ. ಸೊ ಏನೋ ಡಾಗಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ. ಹೋಗಿ ನೋಡೋಣ ಬನ್ನಿ. ಓಕೆ, ಎಲ್ಲೈತೆ? ಬದುಕಾಯ್ತಾ? ನಾ ಬದುಕಿರೋದನ್ನ ಚೀಲಕ್ಕೆ ಹಾಕಿದ್ದೀರಲ್ಲಣ್ಣ. ಅದೇ ನಾವು ಇಟ್ಕೊಂಡ್ವಾ ಸೀದಾ ಹಂಗೆ ವಾಟರ್ದಾಗ ಹಾಕೋಣ ಅಂತ. ಎಲ್ಲಿಗೆ ಹಾಕೊಂಡು ಹೋಗ್ತೀರಾ? ಸರ್ ಇಲ್ಲ ಹಾಸ್ಪಿಟ್ಲಿಗೆ ನಾವು ಇದಕ್ಕೆ ಕೇಳಿದ್ವಿ, ಎಂಥದ್ದು ವೆಟ್ರನರಿ ಹಾಸ್ಪಿಟ್ಲಿಗೆ ತೊಗೊಂಡೋಗ್ರಿ. ಹಾಂ, ತೆಗೀರಿ. ಏನಾಗಿದೆ ಅಂತ ಏನಾದ್ರು ಗೊತ್ತಾ? ಸೋಕೆಲ್ಲ ನೋಡಿದ್ದು ಆ ಥರ ಮಾಡಬೇಕು. ಹಾಂ, ಬರೀ ಬಾಯಿ ಮಾಡಬೇಕು ಬಿಟ್ಟರೆ ಬೇರೆ ನಾ ಅರ್ಥ ಮಾಡ್ತೀನಿ. ಆಚೆ ತೆಗೀರಿ. ಅಲ್ಲ ಗೊತ್ತಾಯ್ತು. ಹಾಂ, ನಾವು ನೋಡಿ ಇದು ಅಂತಂದು ಇಲ್ಲ ಇಲ್ಲ, ಹೆಡ್ ಇಂಜುರಿ ಆಗಿದೆ. ಹೆಡ್ ಇಂಜುರಿ ಆದರೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಆ ಚೀಲದಾಗಲ್ಲ, ಚೀಲದಲ್ಲಿ ಹಂಗೆ ಕಾಣಿಸುತ್ತೆ. ತಲೆ ಅಷ್ಟೇ. ಸೊ ಇವಾಗ ನೋಡಿದ್ರಲ್ಲ, ಡಾಗಿಗೆ ಇದು ಇಂಜೆಕ್ಷನ್ ಕೊಟ್ಟು ಬಂದು ಡಾಗಿಗೆ ಇಂಜೆಕ್ಷನ್ ಕೊಟ್ಟು ಬಂದ್ವಿ. ಅವರೇ ಟೇಕ್ ಕೇರ್ ಮಾಡ್ತೀವಿ ಅಂದರು. ಸೊ ಹಂಗಾಗಿ ಅವ್ರ ಮನೆ ಹತ್ರನೇ ಇಟ್ಟಿದ್ದೀವಿ. ಫಾಲೋಅಪ್ ಮಾಡ್ತೀನಿ ದಿನ, ಅದು ಇರೋವರೆಗೂ. ಕಷ್ಟನೇ, ಯಾಕಂದರೆ ಅದಕ್ಕೆ ಹೆಡ್ ಇಂಜುರಿ ಆಗಿದೆ. ಸೊ ಆಲ್ಮೋಸ್ಟ್ ಡೌಟೇ ಇದೆ, ಬಟ್ ನೋಡೋಣ. ಸೊ ದಿಸ್ ಈಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ತಲೆ ಎತ್ತು ಪ್ಲೀಸ್. ಓಕೆ, ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.